ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಾಂಗಿಬಾತನ್ನು ಯಾವ ರೀತಿ ಮಾಡೋದು, ಅದು ಹೋಟೆಲ್ ಸ್ಟೈಲ್ನ ವಾಂಗಿಬಾತ್. ಬರೀ ಹೋಟೆಲ್ ಸ್ಟೈಲ್ ಅಷ್ಟೇ ಅಲ್ಲ, ಹೋಟೆಲ್ ಮಾಡೋ ರುಚಿ ಹಾಗೆ ಮನೇಲಿ ಮಾಡೋ ಶುಚಿ ಎರಡೂ ಬೆರೆತಿರೋದ್ರಿಂದ ಈ ವಾಂಗಿಬಾತ್ ಬಹಳ ಅಂದರೆ ಬಹಳ ರುಚಿಕರವಾಗಿರುತ್ತೆ. ಈಗಾಗಲೇ ನಾವು ರೈಸ್ ಬಾತ್ಗಳ ಸೀರೀಸನ್ನು ಶುರು ಮಾಡಿದ್ದೀವಿ. ಅದರ ಪ್ರಕಾರ ಪಾಲಕ್ ರೈಸ್ ಬಾತ್, ಟೊಮೊಟೊ ರೈಸ್ ಬಾತ್ ಮತ್ತು ಮೆಂತ್ಯ ರೈಸ್ ಬಾತ್ನೂ ಸಹ ಅಪ್ಲೋಡ್ ಮಾಡಿದ್ದೀವಿ. ಈಗ ವಾಂಗಿಬಾತನ್ನು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಹಾಗೆ ಮುಂದೆನೂ ಸಹ ಹಲವಾರು ರೈಸ್ ಬಾತ್ಗಳು ಬರುತ್ತೆ. ಈ ಸೀರೀಸ್ನ ನೀವು ನೋಡಿ ಬಹಳ ಸುಲಭವಾಗಿ ಎಲ್ಲ ರೈಸ್ ಬಾತ್ನು ಮಾಡೋದನ್ನು ಕಲಿಬೋದು. ಹಾಗೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇರ್ತಕ್ಕಂಥ ವಾಂಗಿಬಾತ್ ರೆಸಿಪಿಗೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ವಾಂಗಿಬಾತ್ ಮಾಡೋದಕ್ಕೋಸ್ಕರ 2 ಕಪ್ ಅಳತೆಯ ಅಕ್ಕಿ ಅಥವಾ ಅರ್ಧ kg ಅಕ್ಕಿನ ತೊಗೊಂಡಿದ್ದೀವಿ. ಬದನೆಕಾಯಿ 1/4 kg, ಬಿಳಿ ಬದನೆಕಾಯಿ ಭಾಳ ಸೂಕ್ತ. ನಾವಿಲ್ಲಿ 2 ಈರುಳ್ಳಿನ ಸಪ್ರೇಟು ಹಾಗೆ ಅರ್ಧ ಈರುಳ್ಳಿನ ಸಪ್ರೇಟ್ ತೊಗೊಂಡಿದ್ದೀವಿ. ಅರ್ಧ ಈರುಳ್ಳಿನ ಮಸಾಲ ರುಬ್ಬೋದಕ್ಕೋಸ್ಕರ ಉಪಯೋಗಿಸ್ಕೋತೀವಿ. ಟೊಮೊಟೊ ಹಣ್ಣು 2, ಬ್ಯಾಡಗಿ ಮೆಣಸಿನಕಾಯಿ 15, ತೆಂಗಿನಕಾಯಿ ತುರಿ ಅರ್ಧ ಕಪ್ಪಷ್ಟು, ಹಸಿ ಬಟಾಣಿ 4 ಟೇಬಲ್ ಸ್ಪೂನ್, ಎಣ್ಣೆ 5ರಿಂದ 6 ಟೇಬಲ್ ಸ್ಪೂನ್, ಮೆಂತ್ಯ ಸೊಪ್ಪು 1 ಹಿಡಿಯಷ್ಟು. ಹಾಗೆ ಮಸಾಲ ರುಬ್ಬೋದಕ್ಕೋಸ್ಕರ ಏಲಕ್ಕಿಕಾಯಿ 4, ಲವಂಗ 4, ಚಕ್ಕೆ 1 ಇಂಚು, ಸ್ಟಾರ್ ಮಸಾಲ ಹೂವು 2, ಕಲ್ಲುವ ಸ್ವಲ್ಪ, ಸೋಂಪು ಕಾಳು ಸ್ವಲ್ಪ. ಒಗ್ಗರಣೆ ಮಾಡೋದಕ್ಕೋಸ್ಕರ ಲವಂಗ 2, ಏಲಕ್ಕಿಕಾಯಿ 1, ಸ್ಟಾರ್ ಮಸಾಲ 1, ಚಕ್ಕೆ ಅರ್ಧ ಇಂಚಷ್ಟು, ಸೋಂಪು ಕಾಳು ಸ್ವಲ್ಪ. ಇದಿಷ್ಟು ಒಗ್ಗರಣೆ ಮಾಡೋದಕ್ಕೋಸ್ಕರ. ಬೆಳ್ಳುಳ್ಳಿ 1 ಗೆಡ್ಡೆ, ಶುಂಠಿ 1 ಇಂಚು, ಧನಿಯಾ ಕಾಳು 1 ಟೇಬಲ್ ಸ್ಪೂನ್ ಅಷ್ಟು, ಅರಿಶಿಣದ ಪುಡಿ ಸ್ವಲ್ಪ, ಇಂಗು ಚಿಟಿಕೆಯಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ವಾಂಗಿಬಾತ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಈಗಲೊಂದು ಬಾಣಲಿನ ಬಿಸಿ ಮಾಡ್ಕೊಂಡಿದ್ದೀವಿ. ರುಬ್ಬೋದಕ್ಕೆ ತೊಗೊಂಡಂಥ ಮಸಾಲ ಪದಾರ್ಥನ ಒಂದು ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಹಾಗೆ ಅರ್ಧ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು 15 ಬ್ಯಾಡಗಿ ಮೆಣಸಿನಕಾಯಿ, ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ, ಚಿಟಿಕೆಯಷ್ಟು ಹಿಂಗನ್ನು ಸಹ ಸೇರಿಸಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನೆಲ್ಲ ಲೋ ಫ್ಲೇಮಲ್ಲಿ 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಈ ಪದಾರ್ಥನೆಲ್ಲ ವಾಂಗಿಬಾತ್ ಮಾಡೋದಕ್ಕೆ ಬೇಕಾದಂಥ ಮಸಾಲ ಪೇಸ್ಟ್ ಮಾಡೋದಕ್ಕೋಸ್ಕರ ಹುರ್ಕೊಳ್ತಾ ಇದ್ದೀವಿ. ಹೀಗಿಲ್ಲಿ ಬಾಣಲಿಗೆ ಸೇರಿಸಂಥ ಎಲ್ಲ ಮಸಾಲ ಪದಾರ್ಥನೂ 5 ನಿಮಿಷ ನೀಟಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿದಾಯಿತು. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಹುರಿದಂಥ ಈ ಪದಾರ್ಥಕ್ಕೆ ನಾವಿಲ್ಲಿ ಅರ್ಧ ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಜಸ್ಟ್ ಬಿಸಿ ಮಾಡ್ತಾ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ ಎಲ್ಲ ಪದಾರ್ಥನೂ ಮಿಕ್ಸ್ ಮಾಡಾಯಿತು. ಈಗಿದು ತಣ್ಣಗಾಗಬೇಕು. ಈ ಪದಾರ್ಥ ಎಲ್ಲ ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಈಗ ನಾವು ತೊಗೊಂಡಂಥ 2 ಕಪ್ಪಷ್ಟು ಅಕ್ಕಿನ ಮತ್ತೊಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸಿ ಒಂದು 10 ನಿಮಿಷಗಳ ಕಾಲ ಅಕ್ಕಿನ ನೀರಲ್ಲಿ ಚೆನ್ನಾಗಿ ನೆನೆಸ್ಕೋಬೇಕಾಗತ್ತೆ. ಈ ರೀತಿ ಅಕ್ಕಿನ ನೆನೆಸ್ಕೊಂಡು ಯಾವುದೇ ರೆಸಿಪಿ ಮಾಡ್ಬೋದು ನೀವು. ಬಹಳ ರುಚಿಯಾಗಿರುತ್ತೆ ಮತ್ತು ಅನ್ನನೂ ಸಹ ಭಾಳ ದಪ್ಪ ಆಗಲ್ಲ. ಬೆಂದಂಥ ಅನ್ನ ಭಾಳ ಸಣ್ಣಕ್ಕಿರುತ್ತೆ, ಅದರಿಂದ ರುಚಿ ಹೆಚ್ಚಿರುತ್ತೆ. ನಂತರ ಈಗೊಂದು ಮಿಕ್ಸಿ ಜಾರ್ಗೆ ಹುರಿದು ತಣ್ಣಗಾಗಿರ್ತಕ್ಕಂಥ ಮಸಾಲ ಪದಾರ್ಥನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ರುಬ್ಬೋದಕ್ಕೆ ಸಹಾಯ ಆಗುವಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಸಾಕು. ಈಗ ಇದನ್ನು ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಈಗ ಇಲ್ಲಿ ಮಿಕ್ಸಿಗೆ ಸೇರಿಸಿದಂಥ ಪದಾರ್ಥನೆಲ್ಲ ಭಾಳ ನುಣ್ಣಿಗೆ ರುಬ್ಬಾಯಿತು. ಈ ಒಂದು ಹದಕ್ಕೆ ರುಬ್ಬಾದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು, ವಾಂಗಿಬಾತ್ಗೆ ಬೇಕಾದಂಥ ಮಸಾಲ ಪೇಸ್ಟು ರೆಡಿಯಾಗಿದೆ. ಮಸಾಲ ಪೇಸ್ಟ್ನ ರುಬ್ಬಾದ ನಂತರ ಈಗ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಎಣ್ಣೆನೂ ಸಹ ಸ್ವಲ್ಪ ಬಿಸಿ ಆಗಬೇಕು. ಈಗ ಬಿಸಿಯಾದಂಥ ಎಣ್ಣೆಗೆ ಒಗ್ಗರಣೆ ಮಾಡೋದಕ್ಕೆ ತೊಗೊಂಡಂಥ ಮಸಾಲ ಪದಾರ್ಥನ ಸೇರಿಸಿ ಒಂದು 30 ಸೆಕೆಂಡು ಬಿಸಿ ಮಾಡ್ಕೋಬೇಕಾಗತ್ತೆ. ನಂತರ ಮೆಂತ್ಯ ಸೊಪ್ಪನ್ನು ಸೇರಿಸಿ 1 ನಿಮಿಷಗಳ ಕಾಲ ನೀಟಾಗಿ ಹುರ್ಕೋಬೇಕು. ಈ ರೀತಿಯಾಗಿ ಮೆಂತ್ಯ ಸೊಪ್ಪನ್ನು ಹುರಿದಾದ ನಂತರ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಈರುಳ್ಳಿನ ಒಂದು 2ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ.
ಈ ಪದಾರ್ಥನೆಲ್ಲ ನಾವು ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಿಲ್ಲಿ ಈರುಳ್ಳಿನ ಒಂದು 3 ನಿಮಿಷ ಫ್ರೈ ಮಾಡಾಯಿತು. ನಂತರ ಈಗ ಟೊಮೊಟೊ ಹಣ್ಣನ್ನು ಸೇರಿಸ್ಕೋಬೇಕಾಗತ್ತೆ. ಟೊಮೊಟೊ ಹಣ್ಣನ್ನು ಸಹ ಸೇರಿಸಿ ಒಂದು 2 ರಿಂದ 3 ನಿಮಿಷ ಮತ್ತೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಟೊಮೊಟೊ ಹಣ್ಣು ಸೇರಿಸಾದ ನಂತರ ಒಂದು 3 ನಿಮಿಷ ಫ್ರೈ ಮಾಡಾಯಿತು ಲೋ ಫ್ಲೇಮಲ್ಲೇ. ಈ ಸಂದರ್ಭದಲ್ಲಿ ನಾವು ಮೊದಲೇ ಕಟ್ ಮಾಡಿಟ್ಟಂತಹ ಬದನೆಕಾಯಿನ ಸೇರಿಸ್ಕೋಬೇಕಾಗತ್ತೆ. ವಾಂಗಿಬಾತ್ ಮಾಡೋದಕ್ಕೆ ಬಿಳಿ ಬದನೆಕಾಯಿ ಬಹಳ ಸೂಕ್ತವಾಗಿರುತ್ತೆ. ಬದನೆಕಾಯಿ ಕಟ್ ಮಾಡಿದ ನಂತರ ನಾವು ನೀರಲ್ಲಿ ಹಾಕಿಟ್ರೆ ಬದನೆಕಾಯಿ ತಾಜಾತನ ಹಾಗೇ ಇರುತ್ತೆ. ಬದನೆಕಾಯಿನೂ ಸೇರಿಸಾದ ನಂತರ ಒಂದು 2 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿನೂ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಈ ರೀತಿ 2 ನಿಮಿಷಗಳ ಕಾಲ ನೀಟಾಗಿ ಬೆರೆಸ್ತಾ ಬಿಸಿ ಮಾಡಿ ಬದನೆಕಾಯಿನೂ ಹುರಿದಾದ ನಂತರ ಮೊದಲೇ ರುಬ್ಬಿಟ್ಟಂಥ ಮಸಾಲ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ 4 ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲನೂ ಒಮ್ಮೆ ಬೆರೆಸ್ಕೋಬೇಕಾಗತ್ತೆ. ಮಸಾಲ ಪೇಸ್ಟು ಹಾಗೆ ಬಟಾಣಿನೂ ಸೇರಿಸಿ ಬೆರೆಸಾದ ನಂತರ ಈಗ 3 ಕಪ್ ಅಳತೆಯ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನಾವು ಯಾವ ಕಪ್ ಅಳತೆಯಲ್ಲಿ ಅಕ್ಕಿ ತೊಗೊಂಡಿದ್ವೋ ಅದೇ ಕಪ್ನಲ್ಲಿ 3 ಅಳತೆಯಷ್ಟು ನೀರನ್ನ ಸೇರಿಸ್ತಾ ಇದ್ದೀವಿ. ಅಂದರೆ 2 ಕಪ್ ಅಳತೆ ಅಕ್ಕಿಗೆ 3 ಕಪ್ ಅಳತೆ ನೀರು ಸಾಕು. ಅಕ್ಕಿನ 10 ನಿಮಿಷ ನೆನೆಸಿರೋ ಕಾರಣ. ಹಾಗೆ 2ನೇ ಕಪ್ಪಲ್ಲಿ ನೀರು ಸೇರಿಸ್ಬೇಕಾದ್ರೆ ಮಿಕ್ಸಿ ಜಾರ್ಗೆ ಆ ನೀರನ್ನ ಸೇರಿಸ್ತಾ ಇದ್ದೀವಿ. ಅದ್ರ ಮೂಲಕ ಮಸಾಲ ಪದಾರ್ಥ ಎಲ್ಲ ನೀಟಾಗಿ ಕುಕ್ಕರ್ ಸೇರುತ್ತೆ ಅಂತ. ಈಗಿಲ್ಲಿ 3 ಕಪ್ ಅಳತೆಯ ನೀರನ್ನು ಸಹ ಸೇರಿಸಾಯಿತು. ಈಗ 10 ನಿಮಿಷ ನೆನೆಸಿ ನೀಟಾಗಿ ತೊಳೆದಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ಈ ರೀತಿ ಅಕ್ಕಿನೂ ಸೇರಿಸಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ. ಈಗಲ್ಲಿ ಕುಕ್ಕರು 2 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ತಣ್ಣಗಾದ ನಂತರ ನೋಡೋಣ ಯಾವ ರೀತಿ ವಾಂಗಿಬಾತ್ ರೆಡಿಯಾಗಿರುತ್ತೆ ಅಂತ. ಈಗಿಲ್ಲಿ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಜೊತೆಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ವಾಂಗಿಬಾತು ಸಹ ರೆಡಿಯಾಗಿದೆ. ಮಸಾಲ ಪದಾರ್ಥ ಎಲ್ಲ ಮೇಲೆ ತೇಲ್ ಬಂದಿರುತ್ತೆ. ಈ ಸಂದರ್ಭದಲ್ಲಿ ನೀಟಾಗಿ ನಾಜೂಕಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಬಿಸಿ ಬಿಸಿಯಾದ ಅಷ್ಟೇ ಘಮ ಅಂತ ಪರಿಮಳ ಬರ್ತಾ ಇರ್ತಕ್ಕಂಥ, ಜೊತೆಗೆ ತಿನ್ನೋದಕ್ಕೆ ಮಜಬೂತಾದಂಥ ರುಚಿ ಉಳಿತಕ್ಕಂಥ ವಾಂಗಿಬಾತ್ ರೆಸಿಪಿ ರೆಡಿಯಾಗಿದೆ. ಈ ರೀತಿಯಾದಂಥ ವಾಂಗಿಬಾತ್ ಮಾಡಿ ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿನ ಮಾಡಿಕೊಂಡ್ರೆ ರುಚಿ ಮಾತ್ರ ಬಹಳ ಸೊಗಸಾಗಿರುತ್ತೆ. ಬೇಕಿದ್ರೆ ನಾನು ವಿಡಿಯೋ ಮಧ್ಯೆ ಲಿಂಕಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತೆಂಗಿನಕಾಯಿ ಚಟ್ನಿ ಲಿಂಕ್ನೂ ಸಹ ಕೊಟ್ಟಿರ್ತೀನಿ. ಇವೆರಡನ್ನೂ ಕಾಂಬಿನೇಷನ್ ಮಾಡಿ ಈ ರೆಸಿಪಿನ ಮಾಡಿಕೊಡಿ, ಬಹಳ ಸೂಪರ್ ಇರುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿ ವಾಂಗಿಬಾತ್ ಮಾಡೋದು ಅಂತ. ಖಂಡಿತ ತಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದು ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.